ಮುತ್ತೂರು ಗ್ರಾಮದಲ್ಲಿನ ಮಹಿಳೆಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರು ಹೇಳಿದ್ದಾರೆ. ಜನವರಿ 7ರಂದು ಸಂಜೆ 5 ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದಲ್ಲಿ ಮಾತನಾಡಿರುವ ಅವರು, ಮುತ್ತೂರು ಗ್ರಾಮದಲ್ಲಿ ಬೆಳಗ್ಗೆ ಸ್ನಾನಕ್ಕೆಂದು ತೆರಳುತ್ತಿದ್ದ ಶೋಭಾ ಎನ್ನುವ 40 ವರ್ಷದ ಮಹಿಳೆಯನ್ನ ಕಟ್ಟಿಗೆಯಿಂದ ತಲೆಗೆ ಬಲವಾಗಿ ಹೊಡೆದು ಕೊಲೆ ಮಾಡಲಾಗಿತ್ತು. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದರು. ಹೀಗಾಗಿ ಆರೋಪಿಯನ್ನ ಕ್ಷಿಪ್ರವಾಗಿ ಕಾರ್ಯಾಚರಣೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆಯಾದ ಶೋಭಾ ಮಾಂಗ್ ಅವರ ಪತಿಯ ಅಣ್ಣನ ಮಗನೇ ಕೊಲೆ ಮಾಡಿದ್ದಾಗಿ ಮಾಹಿತಿ ಲಭ್ಯವಾಗಿದ್ದು, ಆರೋಪಿಯನ್ನ ಭೀಮಪ್ಪ ಮಾಂಗ್ ಎಂದು ಗುರುತಿಸಲಾಗಿದೆ. ವೈಯಕ್ತಿಕ ಜಗಳವೇ ಕೊಲೆಗೆ ಕಾರಣ ಎಂದು ತಿಳಿದು ಬಂದಿದೆ. ಮನೆಯಲ್ಲಿ ಒಬ್ಬರೇ ವಾಸಿಸುತ್ತಿದ್ದ ಶೋಭಾ ಅವರ ಜೊತೆಗೆ ಮೇಲಿಂದ ಮೇಲೆ ಪಕ್ಕದ ಮನೆಯಲ್ಲಿಯೇ ಇರುವಂತಹ ಭೀಮಪ್ಪ ವಾಗ್ವಾದ ಮಾಡುತ್ತಿದ್ದರು ಎನ್ನಲಾಗಿದೆ. ಇವತ್ತು ಕೂಡ ಇಬ್ಬರ ನಡುವೆ ಜಗಳ ನಡೆದ ಹಿನ್ನೆಲೆಯಲ್ಲಿ ಕಟ್ಟಿಗೆಯಿಂದ ತಲೆಗೆ ಬಲವಾಗಿ ಹೊಡೆದು ಕೊಲೆ ಮಾಡಲಾಗಿದೆ. ನೋಡಿ, ಇವತ್ತು ದಿನಾಂಕ 7/1/2025 ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ರಮೇಶ್ ಮಾಂಗ್ ಅನ್ನುವಂಥ ವ್ಯಕ್ತಿಯವರು ಬಂದು ಒಂದು ಕೊಲೆ ಪ್ರಕರಣದ ವರದಿಯನ್ನು ಮಾಡಿರ್ತಾರೆ. ಈ ವರದಿ ಪ್ರಕಾರ ಶೋಭಾ ಪರಶುರಾಮ್ ಮಾಂಗ್ ಇವರ ಕೊಲೆಯಾಗಿದ್ದು, ಇವರು ಮುತ್ತೂರ ಊರಿನವರಾಗಿದ್ದು, ಇವರ ಕೊಲೆ ಇವರ ಮನೆ ಒಳಗಡೆ ಆಗಿದೆ ಮತ್ತು ಇವರ ಮೃತದೇಹ ಅಲ್ಲೇ ಇದೆ. ಮತ್ತು ಇದಕ್ಕೆ ಭೀಮಪ್ಪ ಮುತ್ತಪ್ಪ ಮಾಂಗ್ ಅಂತಂದರೆ ಈ ಶೋಭಾ ಪರಶುರಾಮ್ ಮಾಂಗ್ ಏನು ಮೃತ ಮಹಿಳೆ ಇದ್ದಾರೆ, ಅವರ ಗಂಡನ ಅಣ್ಣನ ಮಗ ಭೀಮಪ್ಪ ಮುತ್ತಪ್ಪ ಮಾಂಗ್. ಇವನ ವಯಸ್ಸು 39 ವಯಸ್ಸು. ಇವನು ಸುಮಾರು ದಿನದಿಂದ ಈ ಶೋಭಾ ಅನ್ನುವ ಮಹಿಳೆಯ ಜೊತೆ ಬಹಳಷ್ಟು ವಾದ ವಿವಾದಗಳು ಅವರಿಬ್ಬರ ಮಧ್ಯೆ ನಡೀತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಭೀಮಪ್ಪ ಮುತ್ತಪ್ಪ ಮಾಂಗ್ ಈತ ಶೋಭಾ ಅವರ ಕೊಲೆ ಮಾಡಿರ್ತಾನೆ ಅಂತೇಳಿ ಒಂದು ಕಂಪ್ಲೇಂಟ್ ನಮ್ಮ ಹತ್ರ ಬಂದಿದೆ. ನಾವು ಅದನ್ನು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮುಂದೆ ಕೈಗೊಂಡಿದ್ದೀವಿ. ಈ ತನಿಖೆಯಲ್ಲಿ ನಮಗೆ ಇಲ್ಲಿವರೆಗೂ ಕಂಡು ಬಂದಿದ್ದೇನು ಅಂತಂತಂದರೆ, ಈ ಭೀಮಪ್ಪ ಮುತ್ತಪ್ಪ ಮಾಂಗ್ ಮತ್ತು ಶೋಭಾ ಪರಶುರಾಮ್ ಮಾಂಗ್ ಇವರು ಅಕ್ಕಪಕ್ಕ ಮನೆ ಇದೆ ಇಬ್ಬರದು ಕೂಡ ಮುತ್ತೂರಿನಲ್ಲಿ. ಈಗ ಶೋಭಾ ಅನ್ನುವಂಥ ಮಹಿಳೆ ಆ ಮನೆಯಲ್ಲಿ ಒಬ್ಬರೇ ವಾಸವಾಗಿರ್ತಾರೆ. ಅವರಿಗೆ 3 ಜನ ಮಕ್ಕಳು, ರಮೇಶ್, ಉಮೇಶ್ ಮತ್ತು ರೇಣುಕಾ ಅಂತ ಹೇಳಿ. ಅವರು ಮದುವೆಯಾಗಿ ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ಅವರು ವಾಸ ಮಾಡ್ತಾ ಇದ್ದಾರೆ. ಈ ಸದ್ಯಕ್ಕೆ ಶೋಭಾ ಅನ್ನೋರು ಮನೆಯಲ್ಲಿ ಒಬ್ಬಂಟಿಯಾಗಿ ಅವರು ವಾಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಭೀಮಪ್ಪ ಅನ್ನುವಂಥ ವ್ಯಕ್ತಿ ಏನು ಅವರ ಸಂಬಂಧಿ ಇದ್ದಾನೆ, ಆ ಪಕ್ಕದ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿ, ಅವರ ಜೊತೆ ವಾದ ವಿವಾದ ಸುಮಾರು ದಿನಗಳಿಂದ ಆಗ್ತಾ ಇತ್ತು. ಮತ್ತು ಇವತ್ತು ಬೆಳಿಗ್ಗೆ ಮತ್ತೆ ಅವ್ರ ಮಧ್ಯೆ ವಾದ ವಿವಾದ ಆಗಿದೆ. ಆ ಒಂದು ಕಾರಣದಿಂದ ಕೋಪಗೊಂಡು ಭೀಮಪ್ಪ ಮುತ್ತಪ್ಪ ಮಾಂಗ್ ಈತ ಶೋಭಾ ಅನ್ನುವಂಥ ಮಹಿಳೆಗೆ ಕಟ್ಟಿಗೆಯಿಂದ ತಲೆಗೆ ಬಲವಾಗಿ ಹೊಡೆದು ಅವರಿಗೆ ಮಾರಣಾಂತಿಕ ಗಾಯಪಡಿಸಿ ಅವ್ರನ್ನ ಕೊಲೆ ಮಾಡಿರ್ತಾನೆ ಅಂತಕ್ಕಂಥದ್ದು ಇಲ್ಲಿವರೆಗೆ ನಾವೇನು ತನಿಖೆಯನ್ನು ಕೈಗೊಂಡಿದ್ದೀವಿ ಅದರ ಪ್ರಕಾರ ನಮಗೆ ಈಗಾಗಲೇ ತಿಳಿದು ಬಂದಿದೆ.